ವಾಯ್ಸ್ ಕೇಳಿಸ್ತಾಯ್ತಾ? ಸ್ಮೈಲ್ ಮಾಡಿ. ಓಕೆ, ಸ್ಮೈಲ್ ಆಗಿ ನೋಡಿ. ಎಸ್ ಮೇಡಮ್. ಪ್ರೀತಿಯ ನೀನು ಚೆನ್ನಾಗಿರ್ಲಿ ಅಂತ ಯಾರಕ್ಕ ಬಯಸ್ತಾರೆ? ಇವ್ರದ್ದು ಇದೆ ಯೂಟ್ಯೂಬ್ ಚಾನಲ್. ಹೌದಾ? ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದನ್ನು ಆ ವರ್ಷಿತನು ಅಕ್ಕ ಹಂಸನು ಬಂದರು. ಈಗ ನಾವು ಬರ್ತೀವಿ ಕೊಟ್ಟೆ. ಫೇಸ್ ಎಲ್ಲ ಫುಲ್ ಡಲ್ ಆಗಿರೋ ಥರನೇ ಕಾಣಿಸ್ತಾ ಇರೋದು. ಆ್ಯಕ್ಚುಲಿ ಇವಾಗ 5 o'clock ಗೃಹ ಪ್ರವೇಶದ ಬೆಳಿಗ್ಗೆ ಅಂತ ಹೇಳ್ಬೋದು. ಇವಾಗ ಕಳಸ ತರಬೇಕು ಅಂತ ಈ ಮನೆಯಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೋತೀವಿ ಆದಷ್ಟು. ಸೊ ನೋಡ್ತಾ ಇರಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಮನೆಯಿಂದ ಆ ಮನೆಗೆ ಕಳಸ ತರೋಣ ಅಂತ ಹೋಗ್ತಿದ್ದೀವಿ ಎಲ್ಲರೂ ಕೂಡ. ಆ ಮನೇಲಿ ಇದ್ರೆ ಒಂದು ಸ್ವಲ್ಪ ನಿದ್ದೆ ಮಾಡ್ತಿರ್ಲಿಲ್ಲ ನಾವು. ಅಲ್ಲಿ ಇಲ್ಲಿ ಬಂದ ತಕ್ಷಣ ಮಾಡ್ಕೊಂಡಿದ್ವಿ. ನಿದ್ರೆ ಮಾಡಿದ್ರು ಲೇಟಾಗಿ ಮಾಡ್ಕೋತಿದ್ದೋ. ಅಲ್ಲಿ ಮಾರ್ನಿಂಗ್ 5 o'clockಗೆಲ್ಲ ಆರಾಮಾಗಿ ಎದ್ದೇಳ್ಬೋದು. ಆದರೆ ನೆನ್ನೆ ನೈಟ್ ಫಂಕ್ಷನ್ ಇದ್ದಿದ್ದರಿಂದ ಎಲ್ರಿಗೂ ಎದ್ದು ಬರೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ನಾನಂತೂ ಫ್ರೆಶ್ ಅಪ್ ಆಗಿದ್ದು ಅಷ್ಟೇ, ಕರೆಕ್ಟಾಗಿ ಮಾಯಿಶ್ಚರೈಸರ್ ಕೂಡ ಹಚ್ಕೊಳ್ಳಿಲ್ಲ. ಹಾಗೆಯೇ ಬೇಗ ಬೇಗ ಬಂದುಬಿಟ್ಟೆ, ಬಿಕಾಸ್ ಎಲ್ಲರೂ ಕೂಡ ಕರಿತಾ ಇದ್ರು ಬೇಗ ಬನ್ನಿ ಅಂತ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಪೂಜೆಗಿನ ಮೊದಲು ಬೆನಕನ್ನು ಇಟ್ಟು ಪೂಜೆ ಮಾಡ್ತೀವಿ. ನಾವು ಕಳಸ ಪೂಜೆನ ಬಂದು ನಮ್ಮನ್ನ ನೇಬರ್ ಮನೆಯೇ ಕಳಸದ ನೀರು ಎಲ್ಲನೂ ಕೂಡ ತಗೊಂಡಿದ್ದು. ಕಳಸಗಳೆಲ್ಲನೂ ಪೂಜೆ ಮಾಡಿದ್ಮೇಲೆ ಅಪ್ಪ ಅಮ್ಮ ಇಬ್ಬರು ಪೂಜೆ ಮಾಡಿದ್ರು. ಅದಾದಮೇಲೆ ಹಸು ಕರುಗೂ ಪೂಜೆ ಮಾಡಿದ್ರು. ಹಸು ಕರುಗೆ ಪೂಜೆ ಮಾಡಾದ್ಮೇಲೆ ನಾವು ವಸ್ತ್ರಧಾರಣೆ ಮಾಡಬೇಕಿತ್ತು. ನನಗೆ ಫಸ್ಟ್ ಆಫ್ ಆಲ್ ಪ್ರಾಣಿಗಳಂದ್ರೇ ಭಯ. ಅದರಲ್ಲೂ ಎಲ್ಲ ಪ್ರಾಣಿಗಿಂತ ಹಸುನೇ ಓಕೆ ಅಂತ ಹೇಳ್ಬೋದು. ವಸ್ತ್ರಧಾರಣೆ ಮಾಡಬೇಕು ಅಂತ ಅಂದಾಗ ಭಯದಲ್ಲೇ ನಾನು ಹಾಕ್ತಾಯಿದ್ದೀನಿ, ನೀವಿಲ್ಲಿ ನೋಡ್ಬೋದು. ಅದಾದಮೇಲೆ ನನ್ನ ತಾತ ಅವರೇ ಹೆಲ್ಪ್ ಮಾಡಿ ಅವರೇ ಹಾಕ್ಕೊಟ್ರು. ನೆಕ್ಸ್ಟ್ ಆರತಿ ಮಾಡಾದ್ಮೇಲೆ ನಮ್ಮೆಲ್ರಿಗೂ ಅಂದರೆ ಹೆಣ್ಮಕ್ಳಿಗೆ ಎಲ್ರಿಗೂ ಕಳಸನ ಹೊರಿಸಿದ್ರು. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಟ್ ನಾವು ನಮ್ಮನೆ ಹತ್ತಿರದಲ್ಲೇ ಕಳಸದ ನೀರು ತಂದಿದ್ದರಿಂದ ಅಷ್ಟೊಂದು ನಮಗೇನು ಹಿಂಸೆ ಅನಿಸ್ಲಿಲ್ಲ. ಮೇ ಬಿ ಲೈಕ್ ತುಂಬ ದೂರ ಹೋಗಿ ನಾವೇನಾದ್ರು ತರ್ತಿದ್ವಿ ಅಂತ ಅಂದಾಗ ಬಹುಶಃ ಅನಿಸ್ತಿತ್ತೇನೋ. ನಾವು ಬಾಗಿಲ ಹತ್ರ ಬಂದ ತಕ್ಷಣ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮನ್ನು ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಅಂತ ಇರುತ್ತೆ. ಹಾಗಾಗಿ ಫಸ್ಟ್ ನೀವು ನೋಡ್ತಿರ್ಬೋದು, ಇವ್ರು ನಮ್ಮಮ್ಮ ಅವರ ಅಮ್ಮ, ನಮ್ಮ ಅಜ್ಜಿ. ಇವರು ನಮ್ಮ ಕಾಲ್ಗೆ ನೀರು ಹಾಕ್ತಿದ್ದಾರೆ. ಬಿಕಾಸ್ ಒಳಗಡೆ ಹೋಗ್ಬೇಕಿದ್ರೆ ಪಾದ ಶುದ್ಧವಾಗಿ ಹೋಗಬೇಕು ಅನ್ನೋ ಥರ ಅರ್ಥ. ನಮಗೆ ಅಜ್ಜಿ ಆರತಿ ತೆಗ್ದಾದ್ಮೇಲೆ ನಮ್ಮ ತಾತ ಅವರು ಕೂಡ ಆರತಿ ಮಾಡಿದ್ರು. ಇಬ್ಬರು ಕೂಡ ಆರತಿ ಮಾಡಿ ನಂತರ ಎಲ್ಲರೂ ಕೂಡ ಒಳಗಡೆ ಹೋದ್ವಿ. ಅಜ್ಜಿ ತಾತ ನಮ್ಮನ್ನು ಆರತಿ ಮಾಡಿ ಒಳಗಡೆ ಕರ್ಕೊಂಡಿದ್ದು ಲೈಕ್ ಎಷ್ಟು ಖುಷಿ ಆಯಿತು ನನಗಂತ ಅಂದರೆ, ಬಿಕಾಸ್ ಹಿರಿಯರ ಆಶೀರ್ವಾದ ಎಷ್ಟು ಮುಖ್ಯ ಆಗುತ್ತೆ ನಮ್ಮ ಲೈಫಲ್ಲಿ ಅಂತಂದರೆ, ಅವ್ರ ನೆರಳಲ್ಲಿ ನಾವಿರೋದ್ರಿಂದ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದಾದಮೇಲೆ ಅಪ್ಪ ಅಮ್ಮ ಒಳಗಡೆ ಬಂದು ಬಾಗಿಲಿಗೆ ಅರಿಶಿನ ಕುಂಕುಮ ಅಕ್ಕಿ ಮತ್ತು ತುಳಸಿ ಪೂಜೆ ಆಗಿದ ನಂತರ ಹಸು ಕರುನ ಒಳಗಡೆ ಕರ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾವೆಲ್ಲರೂ ಒಳಗಡೆ ಬಂದ್ವಿ. ನಮ್ಮ ಕಳಸಗಳು ನಾವೇನು ಹೊತ್ಕೊಂಡಿದ್ವಿ ಅವೆಲ್ಲನೂ ಕೂಡ ಇಳ್ಕೊತಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಹಸು ಕರುನ ನಾವು ಬಸವೇಶ್ವರ ಅಂತ ಪೂಜಿಸ್ತೀವಿ. ಅದು ನಮ್ಮನೆಗೆ ಬರೋದೇ ಶ್ರೇಷ್ಠತೆ. ಇನ್ನು ನಮ್ಮನೆಗೆ ಬಂದು ಸಗಣಿ ಕೊಡ್ತಿದೆ ಅಂತ ಅಂದರೆ ಅದು ಇನ್ನೂ ಕೂಡ ಶ್ರೇಷ್ಠತೆ ಅಲ್ಲ. ಅದಾದಮೇಲೆ ಹಸುವಿನ ಹಾಲನ್ನ ಕರ್ಕೊಂಡಾದ್ಮೇಲೆ ಬೆಲ್ಲ ಮತ್ತು ಅಕ್ಕಿ ಏನು ಮಿಶ್ರಣ ಇರುತ್ತೆ ಅದನ್ನು ಅಪ್ಪ ಇಲ್ಲಿ ತಿನ್ನಿಸ್ತಾ ಇದ್ದಾರೆ. ಈ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ರಿಲೇಟಿವ್ಸ್ ಮಾತ್ರ ಇದ್ವಿ. ಎಲ್ಲ ಕಡೆ ನೋಡ್ಬೋದು, ಇಲ್ಲೆಲ್ಲ ನಿಂತಿದ್ದಾರೆ. ಅಲ್ಲಿ ಮಾರ್ನಿಂಗ್ಗೆ ಬೇರೆ ಫೋಟೋಗ್ರಾಫರ್ ಬಂದಿದ್ದರು. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ಬೇರೆ ಫೋಟೋಗ್ರಾಫರ್ ಬಂದಿದ್ದರು. ನನಗೆ ಕಂಪೇರ್ ಟು ಇವರಿಬ್ಬರಲ್ಲಿ ಮಾರ್ನಿಂಗ್ ಇವ್ರು ಬಂದಿದ್ರಲ್ಲ, ಇವರೇ ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡ್ತಿದ್ರು. ಮತ್ತು ನಾವು ಫ್ಯಾಮಿಲಿ ಮೆಂಬರ್ಸ್ ಹಸು ಕರುಗೆ ಪೂಜೆ ಮಾಡ್ತಿದ್ವಿ. ಅದಾದಮೇಲೆ ಕರುದು ಆಶೀರ್ವಾದ ತೊಗೋಬೇಕಿತ್ತು. ಹಸು ಕರುದು ಎರಡೂ ಕೂಡ. ನನಗಂತೂ ಭಯ ಬಿಕಾಸ್ ಲೈಕ್ ಅದು ಏನು ಮಾಡಲ್ಲ ಅಂತ ಗೊತ್ತು, ಬಟ್ ಸ್ಟಿಲ್ ನನಗದು ಏನೋ ಅದು ಆ ಫೀಲ್ ಹಾಗೆ ಇರುತ್ತೆ. ಹಾಗೆ ಭಯದಲ್ಲೇ ಆಶೀರ್ವಾದ ಅಂತೂ ತೊಗೊಂಡ್ಬಿಟ್ಟೆ. ಹಸು ಹಾಲು ನಾವು ಏನು ಕರ್ಕೊಂಡಿದ್ವಿ ಅದೇ ಹಾಲಲ್ಲಿ ನಾವು ಒಲೆನ ಪೂಜೆ ಮಾಡಿ ಹಾಲನ್ನು ಉಗಿಸ್ಬೇಕಾಗತ್ತೆ. ದಂತೆ ಕಡೆಯಲ್ಲಿ ಇಟ್ಕೊಳ್ಳಿ.
ಅವಾಗ ಪೂಜೆ ಇತ್ತು ಅಂತ ಹಾಗೆ ಇದ್ದೆ, ಫೋಟೋಸ್ ಎಲ್ಲ ತೆಗಿತಾ ಇದ್ರಲ್ಲ ಅಂತ ಓಡಿ ಹೋಗಿ ಓಲೆ ಹಾಕೊಂಡು ಬಂದೆ, ಮತ್ತು ಲಿಪ್ಸ್ಟಿಕ್ ಹಾಕೊಂಡು ಬಂದೆ. ಬಿಕಾಸ್ ಲಿಪ್ಸ್ಟಿಕ್ ಲೈಕ್ ನನಗೆ ಕಾನ್ಫಿಡೆನ್ಸ್ ಅದು. ಮಾರ್ನಿಂಗ್ ಫೋಟೋಶೂಟ್ ಮಾಡಿದ ಅಂಕಲ್ ನಾವು ರೆಡಿ ಆಗಿರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಾನು ಚೆನ್ನಾಗಿ ತಗೊಡ್ತೀನಿ, ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಅಂತ ನಮಗೆ ತುಂಬಾ ಕಂಫರ್ಟಬಲ್ ಆಗಿ ತಗೊಟ್ರು. ಇಲ್ಲಿ ಅವರು ಆಂಟಿಗೆ ಫೋಟೋಶೂಟ್ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ಕೈಯಲ್ಲಿ ನಿಂತ್ಕೊಳ್ಳಿ. ಆರತಿ ಮಾಡಬೇಕಾದ್ರೆ ನನಗೆ ತುಂಬ ಕುಂಕುಮ ಹಾಕ್ಬಿಟ್ಟಿದ್ದಾರೆ, ನಾನು ನೋಡ್ಕೊಳ್ಳೇ ಇಲ್ಲ. ಇದು ಸ್ಮೈಲ್ ಮಾಡಿ. ಓಕೆ, ಸ್ಮೈಲ್ ಆಗಿ ನೋಡಿ. ಎಸ್ ಮೇಡಮ್. ಮಾಮನ್ ಪಾಪ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂತಿದೆ. ಅತ್ತೆ ನಾನು ಹಾಕ್ತೀನತ್ತೆ, ಅಷ್ಟು ಚೆನ್ನಾಗಿ ಕೂತ್ಕೋತಾಳೆ ಅಂದ್ರೆ. ಅಯ್ಯೋ, ಆ್ಯಕ್ಚುಲಿ ನನ್ನ ತಂಗಿ ವಿಡಿಯೋ ಮಾಡಿಕೊಟ್ಟಿದ್ದು ಈ ಕ್ಯೂಟ್ ಮೊಮೆಂಟ್ನ. ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ನೋಡಿ. ಈ 1.5 ವರ್ಷದ ಹುಡುಗಿ ಇವಾಗಲೇ ಇಷ್ಟು ಮೇಕಪ್ಪು ಇಷ್ಟು ಪೇಷನ್ಸಲ್ಲಿ ಕೂತ್ಕೊಂಡು ಹಾಕೋತಾಳೆ ಅಂದರೆ ಇನ್ನು ಫ್ಯೂಚರಲ್ಲಿ ಯಾವ ಥರ ಮೇಕಪ್ ಮಾಡ್ಕೋಬೋದು. ಮೊದಲೇ ಹೆಣ್ಮಕ್ಳು ಕೇಳಬೇಕಾ, ಇದೆಲ್ಲ ಚಿಕ್ಕ ವಯಸ್ಸಿಂದನೇ ಬಂದುಬಿಡುತ್ತೆ. ಇನ್ನೂ ಸ್ವಲ್ಪ ಹಾಕ್ಸ್ಕೋ. ತಿಂಡಿ ಮಾಡೋಣ ಅಂತ ಬಂದ್ವಿ. ನಾನು ತೊಳ್ಕೊತೀನಿ ಅಂದಲ್ಲೇ, ತೊಳ್ತೀನಿ ಈಗ. ಹಾಕು ಮುದ್ದು ಅಂತೂ ಎಮ್ಮಾಗಿದೆಲ್ಲ ಸಗದಾಗಿದೆ. ಚೆನ್ನಾಗೈತಾ? ಅಕ್ಕ ಬಾ, ನೀನು ಇಲ್ಲಿಗೆ ಬೇಕಾರೆ ಅವ್ರು ಅಲ್ಲೇ ಕೂತು ಹೋಗು. ನಮ್ ಬಂಗಾರಿ ಜೀನ್ಸ್ ಮೇಲೆ ಓಲೆ ಹಾಕ್ಬಿಟ್ರವಳೆ. ಆಂಟಿಗೆ ವೆಲ್ವೆಟ್ ಬಳೆ ತಂದಿದ್ದಲ್ಲ, ಅಂದ್ರೂ ಕ್ಯೂಟ್ ಆಗಿ ಕಾಣ್ತಾವಳೆ. ಜೀನ್ಸ್ ಮೇಲೆ ಓಲೆ ಹಾಕೊಂಡಿದ್ರು. ಓಲೆ ಹಾಕೊಂಡ್ರದೆ ಕೇಳಿಲ್ಲ ಅಮ್ಮ. ಕಲರ್ಸು ಅಮ್ಮಂದು ಸೀರೆ ಗೊತ್ತಿಲ್ಲ ನಿಮ್ಗೆ? ಆಲಿವ್ ತಿಂಡಿ ತಿನ್ಕೊಂಡಾದ್ಮೇಲೆ ಅಂತೂ ಸ್ವಲ್ಪ ಹೊತ್ತು ಅದು ಇದು ತೊಗೊಬನ್ನಿ ಅಂತ ನನ್ನ ತಂಗಿನ ಟೌನಿಗೆ ಕಳಿಸ್ತಾ ಇದ್ರು. ಆ್ಯಕ್ಚುಲಿ ನನಗಿಂತ ಜಾಸ್ತಿ ನನ್ನ ತಂಗಿನೇ ತುಂಬ ಓಡಾಡಿದ್ದು ಫಂಕ್ಷನಲ್ಲೆಲ್ಲ. ಬಿಕಾಸ್ ಅವಳಂತೂ ನನಗಿಂತ ತುಂಬ ಚೆನ್ನಾಗಿ ಎಲ್ಲನೂ ರೈಡ್ ಮಾಡ್ತಾಳೆ ಬೈಕ್ನ. ಅದಾದಮೇಲೆ ನಿನ್ನೆ ಏನು ಟ್ರಾನ್ಸಿಷನ್ ಮಾಡಿದ್ದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ರೀಲ್ಸ್ ಮಾಡ್ಕೊತಾ ಇದ್ದೀನಿ. ಲೈಕ್ ಫಸ್ಟ್ ಟ್ರಯಲ್, ಸೆಕೆಂಡ್ ಟ್ರಯಲ್ ಅಂತ ನೋಡ್ಬೋದು. ಅಷ್ಟರಲ್ಲಿ ಮನೆಯಿಂದ ಕಾಲ್ ಬಂತು, ಬನ್ನಿ ಅಂತ. ಸೊ ಬೇಗ ಹೊರಟ್ಬಿಟ್ವಿ ಎಂದು ಹೇಳಿ ಪುನಃ ಆತನ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ. ಆ ಮನೆಯಿಂದ ಈ ಮನೆಗೆ ಬರಬೇಕಾದ್ರೆ ದುಪ್ಪಟ್ಟಾಗೆ ಸ್ವಲ್ಪ ಗೀಸ್ ಮಾಡ್ಕೊಬಿಟ್ಟಿದ್ದೆ. ಜೊತೆಗೆ ನನಗೆ ಯಾಕೋ ಅದು ಮ್ಯಾಚ್ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಲೈಕ್ ಎರಡೂ ಥರನೂ ವೇರ್ ಮಾಡ್ಬೋದಿತ್ತು. ಬಿಕಾಸ್ ಲಂಗ ಬ್ಲೌಸ್ ಥರನೂ ಹೊಲ್ಕೊಟ್ಟಿದ್ದರಿಂದ ನಾನು ಹಾಗೇ ವೇರ್ ಮಾಡಿದೆ. ಪೂಜೆಯಲ್ಲಿ ಕೂತಿದ್ದಾಗ ಫ್ಯಾಮಿಲಿ ಮೆಂಬರ್ಸ್ ಖಂಡಿತವಾಗಿಯೂ ಎಲ್ಲ ವೀಡಿಯೋಸ್ನ ನನಗಂತೂ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಪ್ರತಿ ಮೊಮೆಂಟ್ಸ್ನು ಕ್ಯಾಪ್ಚರ್ ಮಾಡೋಕ್ಕೆ ನೆನೆ ನೈಟ್ ಫಂಕ್ಷನ್ ಆಗಿರ್ಬೋದು, ಇವಾಗಿನ ಫಂಕ್ಷನ್ ಆಗಿರ್ಬೋದು, ನನ್ನ ಲಿಟಲ್ ಕಸಿನ್ ಸಿಸ್ಟರ್ ಅವಳು ಮಾತ್ರ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡಿಕೊಟ್ಲು ಆದಷ್ಟು. ಹೊಸ ಬಟ್ಟೆ ತೊಳ್ಬಿಟ್ಟು ಹಾಕೊಳ್ತೀವ ಇಲ್ಲ ದೆಸೆಯಿಂದ ಅತಿಯಾದ ದುಃಖ. ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದ ನಂತರ ಎಲ್ಲರೂ ಹೊರಗಡೆ ಬಂದ್ವಿ. ಬಿಕಾಸ್ ಪೂಜೆ ಆದಮೇಲೆ ಊಟ ಅಲ್ವಾ, ಸೊ ಎಲ್ಲರೂ ಊಟಕ್ಕೆ ಬರ್ತಾಯಿದ್ರು. ನಾವು ಹಾಗೇ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ಮಾರ್ನಿಂಗ್ ನಾವು ರೆಡಿನೇ ಆಗಿರಲಿಲ್ಲ, ಬಟ್ ತುಂಬಾ ಫೋಟೋಸ್ ತಗೊಟ್ರು. ಬಟ್ ನಾವು ಆಫ್ಟರ್ನೂನ್ ರೆಡಿ ಆಗಿದ್ರು ಕೂಡ ನಾವು ತುಂಬ ಫೋಟೋಸ್ ಕ್ಲಿಕ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರು ಜಾಸ್ತಿ ಫೋಟೋಸ್ ಕ್ಲಿಕ್ ಮಾಡಿರಲಿಲ್ಲ. ಸೊ ಆಫ್ಟರ್ನೂನ್ ಬಂದಿದ್ದವ್ರ ಸರ್ವೀಸ್ ನಮ್ಗೆ ಅಷ್ಟಿಷ್ಟ ಆಗಲಿಲ್ಲ ಕಂಪೇರ್ ಟು ಮಾರ್ನಿಂಗ್. ಸೊ ನಾವು ಅದನ್ನು ಅವ್ರಿಗೆ ತಿಳಿಸಿದ್ಮೇಲೆ ಹೇಳಿದ್ರು ದಟ್ ಮತ್ತೆ ನಾವು ನಿಮಗೆ ಫೋಟೋಶೂಟ್ ಏನಾದರೂ ಬೇಕಿದ್ರೆ ಮಾಡಿಕೊಡ್ತೀವಿ ಅಂತ ಅಂದರು.
ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಿನಾಯಕ್ ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಆಕ್ಚುಲಿ ಎಲ್ಲ ಯೂಟ್ಯೂಬ್ದಲ್ಲಿ ಕಮೆಂಟ್ ಮಾಡ್ತಾನೆ, ನಂಗೆ ತುಂಬಾ ಖುಷಿ ಆಗುತ್ತೆ. ಯಾವಾಗ ಸಪೋರ್ಟ್ ಲೈಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಎಲ್ಲರೂ ಬರ್ತಿದ್ದೀರಲ್ಲ. ಇವ್ರದ್ದು ಇದೆ ಯೂಟ್ಯೂಬ್ ಚಾನಲ್. ಹೌದಾ? ಮಾತಾಡಿಸ್ತಾನೆ ಇಲ್ಲ ನಾನು. ಒಂದ್ಸಲ ಮಾತಾಡಿಸ್ತೇ ಎಲ್ಲಿದ್ದೀರಲ್ಲ? ನಾವು ಅಲ್ಲಿ ಹಿಂದೆ ಹೋಗಿದ್ವಿ, ಅಜ್ಜಿ ತಾತ ಕರ್ಕೊಂಡು. ಎಲ್ಲರೂ ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ಇವರೆಲ್ಲ ನನ್ನ ತಂಗಿ ಫ್ರೆಂಡ್ಸ್. ಆ್ಯಕ್ಚುಲಿ ದೇ ಆರ್ ವೆರಿ ಫ್ರೆಂಡ್ಲಿ. ತುಂಬಾ ಇಷ್ಟ ಆಗ್ತಾರೆ ನನಗೆ ಯಾವಾಗಲೂ ಕೂಡ. ಊಟ ಮಾಡೋ ಕಡೆ ಹೋಗಿ ನನಗೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಎಲ್ಲರೂ ಬರ್ತಿರ್ತಾರೆ ಅಂತ ಇಲ್ಲೇನೆ ನಿಂತಿರ್ತಿದ್ದೆ. ಸದಾ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತ ಬಯಸನೇ ಇರ್ತಿರ್ಲಿ ಅಂತ ಬೇರೆಯವ್ರ ಫೋಟೋ ತೆಗ್ಸ್ಕೊಳ್ಳಿ ಅಂತ, ಅಕ್ಕ ತೆಗ್ಸ್ಕೊಳ್ಳಿ, ನಾನು ತೆಗ್ಸ್ಕೊಳ್ಳಿ ಅಂತ ಬಿಟ್ಬಿಡ್ತೀಯ. ನೀನು ಚೆನ್ನಾಗಿರ್ಲಿ ಅಂತ ಯಾರಕ್ಕ ಬಯಸ್ತಾರೆ? ಇವರೆಲ್ಲ ನಮ್ಮ ಅಮ್ಮನ ಫ್ರೆಂಡ್ಸ್. ಮತ್ತು ಎಲ್ಲರೂ ಕಸಿನ್ಸ್ ಎಲ್ಲ ಜೊತೆಗೆ ಫೋಟೋಸ್ ತೊಗೊಂಡ್ವಿ. ಮತ್ತು ಹಾಗೇನೆ ನನ್ನ ಫೋನಲ್ಲೂ ಕೂಡ ವೀಡಿಯೋಸ್ ಮಾಡ್ಕೊಂಡ್ವಿ. ಅಂದರೆ ನಾನು ಕೂಡ ವೀಡಿಯೋಸ್ ಮಾಡಿಕೊಟ್ಟೆ, ನನ್ನ ತಂಗಿನೂ ವೀಡಿಯೋಸ್ ಮಾಡಿಕೊಟ್ಟೆ. ನೀವು ನೋಡ್ಬೋದು ನಾನು ಹೇಗೆ ವೀಡಿಯೋಸ್ ತೆಗಿದ್ದೀನಿ ಅಂತ ಇಲ್ಲಿ ನೋಡಿ. ನೋಡು, ಹಾಂ ವಿಡಿಯೋ ಬೇಕಾದ್ರೆ ಮಾಡ್ಕೊ. ತಿರುಗು ಒಂದು ಹಾಂ, ಈಗ ಚೆನ್ನಾಗಿ ಬಂತು ಗಾಳಿ. ನಾನು ಸ್ವಲ್ಪ ವೀಡಿಯೋಸ್ ಮಾಡಿಸ್ಕೊಂಡೆ. ಅದಾದಮೇಲೆ ಎಲ್ಲರೂ ಊಟಕ್ಕೆ ಹೋದ್ವಿ. ನಾವು ಊಟಕ್ಕೆ ಹೋದಾಗ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ತುಂಬ ಜನ ಹೇಳಿದ್ದು, ಯಾರ ಹತ್ರ ಅಡುಗೆ ಮಾಡಿಸಿದ್ರಿ, ತುಂಬ ಚೆನ್ನಾಗಿದ್ದು ಅಂತ. ನಮಗಂತೂ ಫಸ್ಟ್ ಮೇನ್ ಥಿಂಗ್, ನನ್ನ ನಮಗಂತೂ ಊಟ ಚೆನ್ನಾಗಿರಬೇಕು, ಎಲ್ಲರೂ ಇಷ್ಟಪಡಬೇಕು ಅನ್ನೋದೇ ಇದ್ದಿದ್ದು. ಎಷ್ಟೇ ಅದ್ಧೂರಿಯಾಗಿ ಮಾಡಿದ್ರೂ ಕೂಡ ಬಡವ್ರ ಮನೆಯೇ ಆಗಲಿ ಶ್ರೀಮಂತರ ಮನೆಯೇ ಆಗಲಿ ಊಟ ಒಂದು ಚೆನ್ನಾಗಿದ್ದರೆ ನಮ್ಮ ಫಂಕ್ಷನ್ ಸಕ್ಸಸ್ ಆಯಿತು ಅಂತ. ಆಬ್ವಿಯಸ್ಲಿ ಕೆಲವೊಬ್ಬರು ಕಣಕ್ ಮಾತಾಡೋರು ಇದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅತ್ತೆ ಬಂಗಾರಿಯಲ್ಲಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಿಕಾಸ್ ನಾನು ಜಾಸ್ತಿ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ ಇವತ್ತು. ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತ ಇಲ್ಲೇ ಬಂದೆ. ತುಂಬ ಡಿಸ್ಟರ್ಬೆನ್ಸ್ ಇದೆ, ಬನ್ನಿ ಹೊರಗಡೆ ಹೋಗೋಣ. ಸೊ ನಾನು ಎಷ್ಟೊಂದು ಮಾತಾಡಬೇಕು ಅಂತ ನಿಮ್ಮ ಜೊತೆ ಟ್ರೈ ಮಾಡಿದೆ. ಬಿಕಾಸ್ ತುಂಬಾ ಕೆಲಸ ಇತ್ತು, ರಿಲೇಟಿವ್ಸು, ಫ್ಯಾಮಿಲಿ, ಫ್ರೆಂಡ್ಸ್ ಅಂತ ನಿಮ್ಮ ಜೊತೆ ನಾನು ಮಾತಾಡೋಕ್ಕಾಗಲಿಲ್ಲ. ಬಟ್ ಇವಾಗ ನಿಮ್ಮ ಜೊತೆ ಮಾತಾಡೋಕ್ಕೆ ಟೈಮ್ ಸಿಕ್ತು. ತುಂಬ ಟಯರ್ಡು ಆಗಿದ್ದೀನಿ ಕೂಡ, ಓದ್ಕೊಳ್ಳಬೇಕು. ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ ಓದ್ಕೊತೀನಿ. ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಈ ಎಕ್ಸಾಮ್ಸ್ ಎಲ್ಲ ಆದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ಆಗಿದೆ ನನಗೆ. ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸಿ ಯು ಸೂನ್, ಬಾಯ್.